ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್. ನನ್ನ ಚಾನಲ್ನ 2ನೇ ವಿಡಿಯೋಕ್ಕೆ ಎಲ್ಲರಿಗೆ ಸ್ವಾಗತ. ಇವತ್ತೊಂದು ಟ್ರಾವೆಲ್ ವಿಡಿಯೋ ಮಾಡುವ ಅಂತ ಇದ್ದೇವೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹೋಗುವ ಪ್ಲೇಸ್ ಯಾವುದಂದರೆ ತಣ್ಣೀರುಬಾವಿ ಬೀಚ್. ಹೋಗಿರ್ಬೋದು ನೀವೆಲ್ಲ. ಮಂಗಳೂರಿನ ಒನ್ ಆಫ್ ದ ಬೆಸ್ಟ್ ಬೀಚ್. ವಿಶೇಷಗಳನ್ನು ಹೇಗಿದ್ದಾರೆ, ಜನ ಹೇಗಿದ್ದಾರೆ. ವಿಡಿಯೋ ಇಷ್ಟ ಆದರೆ ವಾಪಸ್ ಹೇಳ್ತೇನೆ, ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ಚಾನಲ್ ಬಿ ವ್ಲಾಗರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಅದೇ ರೀತಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇಷ್ಟ ಆದರೆ. ನೆಕ್ಸ್ಟ್ ವಿಡಿಯೋ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇದ್ದೇನೆ. ಈ ಸಲ ವಾಯ್ಸ್ ಹಾಗೆಲ್ಲ ಸ್ವಲ್ಪ ನರ್ವಸ್ನೆಸ್ ಇದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ತಿರ ಒಂದು ಬೆಲ್ ಐಕನ್ ಇರ್ತದೆ, ಅದನ್ನು ಟಚ್ ಮಾಡಿದರೆ ನನಗೆ ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಓಕೆ ಗಾಯ್ಸ್, ವಿಡಿಯೋದೆಲ್ಲ ಹೋಗುವ ಗಾಯ್ಸ್. ಹಾಗೆ ನಾವು ತಣ್ಣೀರುಬಾವಿ ಬೀಚಲ್ಲಿದ್ದೇವೆ. ಅದರ ವ್ಯೂಸ್ ಎಲ್ಲ ಸ್ವಲ್ಪ ನರ್ವಸ್ ಆಗ್ತದೆ. ಆದರೂ ಎಂಟ್ರಿ ಫೀಸ್ ಗಾಡಿಯದ್ದು ಬಂದು 10 ರೂಪಾಯಿ. ಪಾರ್ಕಿಂಗ್ ಫೀಸ್. ತಣ್ಣೀರುಬಾವಿ ಅಂತ ಹೇಳಿದರೆ ನಮ್ಮ ಮಂಗಳೂರು ಸೌತ್ ಕೋಸ್ಟಲಲ್ಲಿ ಬೆಸ್ಟ್ ಬೀಚ್ ಅದು ಹೇಳಿದ್ದೇವಲ್ಲ, ಅದೇ ರೀತಿ. ತಣ್ಣೀರುಬಾವಿ ಬೀಚ್ ಮ್ಯಾಂಗ್ಳೂರಲ್ಲೇ ಸೆಕೆಂಡ್ ಹೈಯೆಸ್ಟ್ ಜನ ಬರುವ ಸ್ಥಳ. ಫಸ್ಟ್ ಬಂದು ಪಣಂಬೂರು. ಅದರ ವಿಡಿಯೋ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೇವೆ. ಅದೇ ರೀತಿಯಲ್ಲಿ ನೋಡಿ ಹಡಗಿನ ಅವಕಾಶ ಹಡಗಿಂದ ಆಗಿರ್ಬೋದು. ಇಲ್ಲಿಗೆ ನಾವು 2 ರೂಟಲ್ಲಿ ಬರ್ಬೋದು. ಒಂದು ಕೂಳೂರು ಹಾಕಿ, ಅಂದರೆ ನಾವು ವೆಹಿಕಲಲ್ಲಿ ಬರ್ತಿದ್ರೆ ಕೂಳೂರು ಕ್ರಾಸಿಂಗ್ ಆಗಿ ಡೈರೆಕ್ಟ್ ಬರ್ಬೋದು. ಮತ್ತೊಂದು ಸುಲ್ತಾನ್ ಬರ್ತೀವಿ, ಹಾಗಾಗಿ ನಾವು ಸ್ಟೇಷನ್ ಆಗಿ. ನೆಕ್ಸ್ಟ್ ಒಂದು ಟ್ರೀ ಪಾರ್ಕ್ ಉಂಟು, ತಣ್ಣೀರುಬಾವಿ ಟ್ರೀ ಪಾರ್ಕ್ ಮತ್ತು ಸುಲ್ತಾನ್ ಬರ್ತೇವೆ. ಇದು 3 ಇಲ್ಲಿಯ ಮೇನ್ ಹೈಲೈಟೆಡ್ ಪ್ಲೇಸಸ್. ಬೇರೆಯಲ್ಲಿ ನಾವು ಆ ಸೈಡಲ್ಲಿ ಇಳಿಬಾರ್ದು. ಲೈಟ್ ಗಾರ್ಡ್ಗಳೆಲ್ಲ ಎಲ್ಲ ಇದ್ದಾರೆ. ಇನ್ಸ್ಟ್ರಕ್ಷನನ್ನು ನಾವು ಖಂಡಿತವಾಗಿ ಕೊಡಬೇಕು. ವಿಡಿಯೋ ಕ್ವಾಲಿಟಿ ಹೇಗುಂಟು ಗೊತ್ತಿಲ್ಲ, ಫಸ್ಟ್ ಟೈಮ್ ಬ್ಲಾಗ್ ಮಾಡೋದು. ಸೊ ಇಂಥ ಚೇಂಜಸ್ ಇದ್ದರೆ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ತೀವಿ. ಬೀಚ್ಗಳೆಲ್ಲ ಬೆಳಿಗ್ಗೆ ಅಥವಾ ಸಂಜೆ ನಡೆಯಬಹುದು. ಮಧ್ಯಾಹ್ನ ಬಿಸಿಲಲ್ಲಿ ನಾವು ಪ್ರಿಫರ್ ಮಾಡಬೇಕು. ಇಂಟ್ರೆಸ್ಟ್ನ ವಿಡಿಯೋನಲ್ಲಿ ಮತ್ತೆ ತೋರಿಸ್ತೀನಿ. ಮೀನುಗಳೆಲ್ಲ ಬರ್ತಾರೆ, ಬೋಟಿಂಗ್ ಇಲ್ಲಿ ಒಂದು ಹಡಗು ಮುಳುಗಿದೆ. ಇದು ಅಲ್ಲಿ ಕಾಣ್ತದೆ, ನೀವು ಕನೆಕ್ಟ್ ನೋಡ್ತೀವಿ ಸೈಡಲ್ಲಿ ಹಡಗು ಮೋಸ್ಟ್ಲಿ. ಈ ಸೈಡಲ್ಲೆಲ್ಲ ನೀರಲ್ಲಿ ಆಡಲಿಕ್ಕೆ ಬಿಡ್ತಾರೆ. ಅದರ ಆ ಸೈಡ್ ಲೈಫ್ ಗಾರ್ಡ್ಗಳಿದ್ದಾರೆ, ಅದು ನಾಟ್ ಅಲೌಡ್ ಪ್ಲೇಸ್ ಆಗಿರ್ತದೆ.
ಫ್ರೆಂಡ್ಸ್, ಇಲ್ಲಿ ನೋಡುವಾಗ ಯಾವುದೋ ಒಂದು ಮೀನಿನ ಯಾವುದೋ ಒಂದು ಕಳೆ ಬರಲ್ಲ ಎಲ್ಲ ಕಾಗೆಗಳು ತುಂಬಿಕೊಂಡಿತ್ತು. ನಾವು ಬರೋ ಈಗ ಹೋಯ್ತು ಆಚೆ. ಈಗ ನಾವು ಬಂದು ಟೋ ಎಂಡ್ ಅಂದರೆ ನಾವು ಓಪನಿಂಗ್ ಗೇಟ್ ಉಂಟಲ್ವ, ಅಲ್ಲಿಂದ ನಾನು ನಡೆದುಕೊಂಡು ಸಾಮಾನ್ಯ 10 ನಿಮಿಷ ಆಯಿತು. ಇನ್ನೊಂದು ಸೈಡ್ ಬಂದಿದ್ದೀನಿ. ಇದು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಸುಲ್ತಾನ್ ಬತ್ತೇರಿ ಅಂತ ಹೇಳಿದಲ್ಲ, ನೀವು ಹೇಳಿದ್ದು ಸುಲ್ತಾನ್ ಬತ್ತೇರಿ. ಆ ಸೈಡಿಂದ ಬರುವ ಬೋಟಿಂಗಲ್ಲಿ ಬರಲಿಕ್ಕಾಗ್ತದೆ. ಬೋಟಿಂಗ್ ಹಿಡ್ಕೊಂಡು 5 ನಿಮಿಷ 10 ನಿಮಿಷದ ಬೋಟ್ ಅದರಲ್ಲಿ ಬಂದು ಈ ಸೈಡ್ ಬರ್ತದೆ ಮೋಸ್ಟ್ಲಿ. ಇದು ಸರಿ, ನಾನು ಬಂದ ಜಾಗದಿಂದ ಲೆಫ್ಟ್ ಸೈಡಿಗೆ ಬಂದಿದೆ. ಅಡಿಯಂತೆ ವ್ಯೂ ಸೂಪರ್ ಅಲ್ವಾ. ಮತ್ತು ಸೌಂಡ್ ಇದಿರ್ಬೋದು, ಯಾಕಂದರೆ ಸಮುದ್ರ ಅಲ್ವಾ. ನಾನು ಮೈಕ್ ಅಂತ ಯೂಸ್ ಮಾಡೋದಿಲ್ಲ, ಸೊ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಸಜೆಷನ್ಸನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾವಿನ್ನೊಂದು ಅಪೋಸಿಟ್ ಸೈಡಲ್ಲಿದ್ದೇವೆ, ಅದನ್ನು ಕ್ಯಾಪ್ಚರ್ ಮಾಡು. ಮತ್ತು ತಣ್ಣೀರು ಬಾವಿನೂ ಇದೊಂದು ಸೈಡಲ್ಲೇ ಫ್ರೀ ಗಾಳಿ ಸಾಧ್ಯ ಉಂಟು. ಅದರಲ್ಲಿ ವ್ಯೂಸ್ ಅದು ಸೂಪರ್. ತುಂಬ ಕಪ್ಪಲ್ಸ್ ಪ್ರೀ ವೆಡ್ಡಿಂಗ್ ಶೂಟ್ಗಳಿಗೆಲ್ಲ ಬರ್ತದೆ. ಕೆಲವು ತಣ್ಣೀರು ಬಾವಿ ಅದೇ ತುಂಬ ತುಳು ಫಿಲ್ಮ್ ಆಗಿರ್ತದೆ. ಹಾಗಾಗಿ ನಾನು ಹೇಳಿದ್ದಾರೆ ಸುಲ್ತಾನ್ ಬತ್ತೇರಿಯಲ್ಲಿ ನಾವು ಬಂದು ಈ ಎಂಟ್ರೆನ್ಸ್ ನಮಗೆ ಸಿಗ್ತದೆ. ಎಲ್ಲ ತೋರಿಸ್ತಾನೆ. ಈ ಸೈಡ್ ಬರುವಾಗ ನಾವು ಟ್ರೀ ಹೇಳಿದ್ದಾರೆ, ನಾನು ಗಾಳಿ ಮರ ಪೂರ ಸೈಡೆಲ್ಲ ಬರ್ತದೆ. ವ್ಯೂಸ್ ಆ ಸೈಡಲ್ಲೆಲ್ಲ ಕಾಣಿಸ್ತದೆ, ಎಲ್ಲ ವ್ಯೂಸ್ ಸೂಪರ್ ಇರ್ತದೆ. ಈಗ ನಾನು ಬಂದು ನಾನು ಒಬ್ಬನೇ, ಆದರೆ ಅದರೊಟ್ಟಿಗೆ ನಾನು ಸ್ಕೂಟಿ ಉಂಟು, ನಾನು ಖಾಲಿ ಅಂತ ಇರ್ತೇನೆ. ಖಾಲಿ ಟು ಪ್ಲೇಸ್ ಕಮೆಂಟ್ ಮಾಡಿ, ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸು ಶೇರ್ ಮಾಡಿ. ಈ ರೀತಿ ಕಮೆಂಟ್ ಮಾಡುವಾಗ ನಮ್ಮ ವಿಡಿಯೋದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕಾದರೂ ಇದಕ್ಕೆ ಮರಿಬೇಡಿ. ಇನ್ನು ಆಸೆ ಇಲ್ಲಿ ಹೋಗಲಿಕ್ಕೆ ಟ್ರೀ ಪಾರ್ಕ್ ಅಲ್ಲ, ಟ್ರೀ ಅಲ್ಲಿ ಹೋಗಿ ನೋಡಿ ಅಂತೆ. ಇಲ್ಲಿ ಶೂಟ್ಸಲ್ಲಿ ತುಂಬ ಆಗ್ತದೆ. ವಾಯ್ಸ್ ಕೇಳಿದರೆ ಗೊತ್ತಿಲ್ಲ, ವಾಪಸ್ ಹೇಳ್ತೀನಿ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ತುಂಬ ಆಗ್ತದೆ, ಹಾಗೆ ತುಳು ಫಿಲ್ಮ್ಸ್ ಎಲ್ಲ ತುಂಬ ಆಗಿದೆ. ವಿಡಿಯೋ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಅದೇ ಫ್ರೀ ಬ್ಲಾಗ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಮರಿಬೇಡಿ. ಈಗ ಸೂಪರ್ ಇಲ್ವಾ. ಇದು ಬಿಟ್ಟರೆ ನಿಮಗೆ ಸೂಪರ್ ಅಂತ ಸುರತ್ಕಲ್ ಬೀಚ್ ಉಂಟು, ಹೊಸ ಮೂವಿ ಉಂಟು, ಟ್ರೈ ಮಾಡುವ ವೀಡಿಯೋಸ್ ಮಾಡಲಿಕ್ಕೆ. ಹೊಸ ಮನೆ ಪ್ಲೇಸ್. ಎಂಟ್ರೆನ್ಸಿಗೆ ಬಂದು ನಂತರ ರಿಟರ್ನ್ ಬರೋ ಆಸೆ ಎಂಟ್ರೆನ್ಸನ್ನು ನಾನು ಹೋದ ಮೇಲೆ ತೋರಿಸ್ತೇನೆ. ಓಕೆ, ಸ್ಟೆಬಿಲೈಸೇಷನ್ ಎಲ್ಲ ಸರಿ ಇಲ್ಲ, ಯಾಕಂದರೆ ನಾನು ಮೊಬೈಲಲ್ಲಿ ವೀಡಿಯೋ ಮಾಡೋದು. ಪ್ರಾಪರ್ ಮೈಕ್ಸು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತದೆ. ನೆಕ್ಸ್ಟ್ ವೀಡಿಯೋ ಅಂದರೆ ಮುಂದಿನ ವೀಡಿಯೋಗಳ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನೋಡ್ತಾಯಿದ್ದೆ. ನಿಮ್ಮ ಸಪೋರ್ಟ್ ಅಂತೂ ತುಂಬ ಬೇಕು. ನರ್ವಸ್ ಆಗಿತ್ತು ಈಗ ಸ್ವಲ್ಪ. ಇದು ಎಂಟ್ರೆನ್ಸ್ ಮತ್ತೊಂದು ಸೈಡ್, ಇಲ್ಲೇ ಸ್ವಲ್ಪ ಆಚೆ ಹೋದರೆ ನಮ್ಮ ಸುಲ್ತಾನ್ ಬತ್ತೇರಿಯಿಂದ ಬರುವ ರೋಡು ಬರ್ತದೆ. ಇದನ್ನು ಜಸ್ಟ್ ಒಂದು ಫ್ಲೋನಲ್ಲಿ ಹೋಗಿ ನೋಡಿ ಬರೋ. ಬಂದು ಇದು ಎಂಟ್ರೆನ್ಸ್ ನೋಡಿದ್ರಲ್ಲ. ಇಲ್ಲಿಗೆ ಮೇಯ್ನಾಗಿ ಲೊಕೇಶನಲ್ಲಿ ತೋರಿಸೋದು ಈ ಫಾತಿಮಾ ಮಾತೆಯ ಚರ್ಚ್ ಅಂತ, ಅಂದರೆ ಲೇಡಿ ಆಫ್ ಫಾತಿಮಾ ಚರ್ಚ್.
ಹೇಳಿದ ಟಿಕೆಟ್ ಕೌಂಟರ್. ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಉಂಟು, ಇಲ್ಲಿಂದ ಒಂದು ಟಿಕೆಟ್ ಇದೆ. ನೆಕ್ಸ್ಟ್ ಅಲ್ಲಿ ಬೋಟುಗಳು ಬರ್ತದೆ. ಗೈಸ್ ರಿಟರ್ನ್ ಮಾತ್ರ ಸಾಮಾನ್ಯ ಕಾಲ ಗಂಟೆ ಕಳಿಸ್ತಾರೆ. ಈಗ ನಾನು ಹೇಳಿದಲ್ಲ ಸುಲ್ತಾನ್ ಬತ್ತೇರಿಯಿಂದ ಬರುವ ಪ್ಲೇಸು. ಅದೇ ರೀತಿ ಇಲ್ಲಿ ಹತ್ತಿರದಲ್ಲಿ 220 ಮೆಗಾವ್ಯಾಟ್ನ ಪವರ್ ಸ್ಟೇಷನ್ ಉಂಟಂತೆ. ಸೊ ಈ ತಣ್ಣೀರುಬಾವಿ ಬೀಚ್ ಮ್ಯಾಂಗ್ಳೂರು ಸಿಟಿಯಿಂದ 12 ಕಿಲೋಮೀಟರ್. ನಾನಿರುವ ನೇಟಿವ್ ಪ್ಲೇಸ್ ಬಂದು ಚಪ್ಪನಮೊಗರು, ಅಲ್ಲಿಂದ 14 ಕಿಲೋಮೀಟರ್ ಆಗುತ್ತೆ. ಬೇಕಾದಷ್ಟು ಸರ್ವಿಸ್ ಬಸ್ಸುಗಳು ಇಲ್ಲಿ ಉಂಟು. 2 ನಂಬರ್ ಅಂಗಡಿ ಇಲ್ಲಿ ಅದೇ ರೀತಿ ತುಂಬ ಬಸ್ಸುಗಳು ಬರ್ತವೆ. 2 ರೋಡ್ ಹೇಳಿದೆ ಅಲ್ಲ, ಒಂದು ಕೂಳೂರು ಜಂಕ್ಷನ್ನು ಇಂದ ಅಥವಾ ಕ್ರಾಸಿಂದ ಬಂದರೆ ನಲ್ಲಿ ಒಳಗೆ ಬಂದರೆ ಅದು ವೆಹಿಕಲ್ಗಳು. ಸುಲ್ತಾನ್ ಬತ್ತೇರಿ ಬಂದು ಅಲ್ಲಿಂದ ನಮ್ಮ ಫೇರಿ ಅಂದರೆ ಸಮುದ್ರದ ಮೂಲಕ ನಾವು ಬರ್ಬೋದು. 2 ಸೂಪರ್ ಪ್ಲೇಸು, ಬಂದು ನೋಡಿ ಎಂಜಾಯ್ ಮಾಡಿ. ಗಾಡಿಯನ್ನು ತೋರಿಸಿ ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಸ್ವಲ್ಪ ಸೀನರೀಸ್ ಕರ್ಕೊಂಡು ನೋಡಿ. ಗೈಸ್ ಫೈನಲಿ 1 ಗಂಟೆ ಜರ್ನಿಯ ನಂತರ ನಾನು ಬಂದ ಸೇಮ್ ಎಂಟ್ರೆನ್ಸ್ ಮುಟ್ಟಿದೆ. ಕಳೆದ ಕಾಣ್ತದಲ್ಲ, ಆಗ ತೋರಿಸಿದ ಅವಶೇಷ ನಮ್ಮ ಖಾಲಿ ಅದು ಯಾವತ್ತೂ ಗೊತ್ತಿರ್ತದೆ. ಅಥವಾ ಒಂದು ವಿಶ್ವಾಸ ತೆಗೆದು ಈ ವಿಡಿಯೋ ಎಂಡ್ ಮಾಡಿ. ನಾವು ಎಂಟ್ರೆನ್ಸಿಗೆ ಬಂದಿದ್ದೇವೆ. ಖಾಲಿಯನ್ನು ತೋರಿಸಿ ನೆಕ್ಸ್ಟ್ ಎಲ್ಲ ಆ ವಿಡಿಯೋದಲ್ಲೂ ಇರೋ ಒಬ್ಬ ಫ್ರೆಂಡ್ಸ್ ಅಂತ ಹೇಳ್ತೇನೆ. ಫ್ರೆಂಡ್, ಸೆಕೆಂಡ್ ಗರ್ಲ್ ಫ್ರೆಂಡ್, ಹಾಗೆ ಹೀಗೆ ಅಂತ ಹೇಳ್ಬೋದು. ಓಕೆ ಗಾಯ್ಸ್, ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ವಿ ವ್ಲಾಗರ್ಸ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್. ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಬೈ 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 ಬೈ.